ಏನ್ ಸಿದ್ದಪ್ಪ ಮನೆನಾಗ ಜಗಳ ಅದು ಏನಾಯ್ತು? ಏನಿಲ್ಲಪ್ಪ, ಡೈಲಿ ನನ್ ಮಗನಿಗೆ 500 ರೂಪಾಯಿ ಕೊಡ್ತೀನಿ. ಯಾಕ? ಇವತ್ತು ಒಂದ್ ದಿವಸ 300 ರೂಪಾಯಿ ಕೊಟ್ಟಿನಿ. ಯಾಕಂದ್ರೆ ಡಾಕ್ಟರ್ ಹತ್ರ ಹೋಗಿ 200 ರೂಪಾಯಿದು ಇಂಜೆಕ್ಷನ್ ಹಾಕೊಂಡ್ ಬಂದಿನಿ. ನಾನು ಆರಾಮಿದ್ದಿಲ್ಲ ನನಗೆ ಸ್ವಲ್ಪ, ಅದಕ್ಕೋಸ್ಕರ. ಹೌದಾ? 500 ರೂಪಾಯಿ ತಂದಿಲ್ಲ ಅಂದ್ರೆ ಹೊರಗೋಗಿ ಸತ್ತೋಗ್ ಬಿಡು ಅಂತ ಹೇಳಿದಾನೆಪ್ಪ. ಹಂಗಂದ ಅವನು ಊಟ ಕೂಡ 3 ದಿನ ಕೊಡಲ್ಲ ಅಂತ ಅವನು. ಹಂಗಂದ ಅವನು. ಬಾ ಆತಿಗ್ ಮಾಡ್ತೀನಿ ಇವಾಗ. ಬಾಲೆ ಹೊರಗ ನೀನು ಎಲ್ಲೇ ಇದೆಯಾ? ಬಾಲೆ. ಏನೋ ಏನಂದಿಲ್ಲ ನಿನ್ನ ಅಪ್ಪಗೆ ನೀನು? 500 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಹೊರಗೆ ಹಾಕ್ತೀನಿ, ಊಟ ಹಾಕಲ್ಲ ಏನಾಗಲ್ಲ. ಲೇ ಸ್ವಲ್ಪ ನಾಚಿಕೆ ಐತೆ ಇಲ್ಲಲೇ ನಿನಗೆ? ಲೇ ನಿಮ್ಮ ಅಪ್ಪಗೆ ಇಷ್ಟು ವಯಸ್ಸೈತಲ್ಲ ಲೇ, ಇವಾಗ ಕೂಡ ಕೆಲ್ಸಕ್ಕೆ ಕಳ್ಸ್ಯ ಏನ್ಲೇ ನೀನು? ನೀನ್ ಹುಡುಗ ಆಗಿ ನಿನ್ ಮನೆನಾಗ ಕುಟ್ಕೊಂಡು ಫ್ರೀ ಊಟ ತಿಂತೀಯ ಏನ್ಲೇ? ನಿನ್ನ ಅಪ್ಪ ಕೆಲ್ಸಕ್ಕೆ ಹೋಗ್ಬೇಕಂತ. ಲೇ ನಾಳೆನಿಂದ ನೀನ್ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಜೈಲಿಗೆ ಹಾಕ್ತೀನಿ ನಿನಗೆ. ಬೇಡ 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 ಸಿದ್ದಪ್ಪಣ್ಣ ನಿನ್ ಮನೆನಾಗಿರೋ, ಮತ್ತೆ ಇನ್ನ ಏನನ್ ಕಿರಿಕಿರಿ ಮಾಡಿದ್ರೆ ನನಗೆ ಹೇಳು, ಈತಿಗ್ ಮಾಡ್ತೀನಿ, ಜೈಲಿಗೆ ಕಳ್ಸಿ ನಿನಗೆ. ತಪ್ಪಾಯ್ತು ಬಾ 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 ಬಾ. ಹೋಗ್ಸಿದ್ಲಂಗಪ್ಪ. ನೀವು ಕೂಡ ನಿಮ್ಮ ಅಪ್ಪಗೆ ಹಿಂಗೆ ಮಾಡ್ತೀರಾ? ಕಮೆಂಟ್ ಮಾಡಿ.